ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನವರಾತ್ರಿ ಹಬ್ಬದ ವಿಶೇಷ ವಿಡಿಯೋದೊಳಗೆ ಇವತ್ತಿನ ದಿವಸ ನಾನು ನಿಮಗೆ ಒಂದು ಸಾಂಪ್ರದಾಯಿಕ ಹೋಳಿಗೆಯನ್ನು ತೋರಿಸಕತ್ತೀನಿ. ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕಿಲ್ಲ ಮತ್ತು ಸಕ್ಕರೆಯನ್ನು ಹಾಕಿಲ್ಲ. ಮೈದಾ ಮತ್ತು ಸಕ್ಕರೆ ಹಾಕಿದ್ರೆ ಒಂದು ರುಚಿಯಾದಂಥ ಹಾಲು ಹೋಳಿಗೆ ಅಂದರೆ ಇದೊಂದು ಸಾಂಪ್ರದಾಯಿಕವಾದಂಥ ಹೋಳಿಗೆ ಅಂತ ಅನ್ಬೋದು. ಹಾಲು ಹೋಳಿಗೆಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದ್ಭುತವಾದಂಥ ರುಚಿ ಇರುತ್ತೆ ಮತ್ತು ಸ್ವೀಟ್ ಕೂಡ ಜಾಸ್ತಿ ತಿಂದೇ ಇರೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಬರೀ ಹಂಗಿದ್ರೆ ಇವತ್ತಿನ ದಿವಸ ಈ ಹಾಲು ಹೋಳಿಗೆ ಹೆಂಗೆ ಮಾಡೋದು ಅಂತಂದೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕಪ್ನಿಂದ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಇಲ್ಲಿ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿನಿ. ತುಪ್ಪ ಬೇಡ ಅಂದವರು ಎಣ್ಣೆ ಕೂಡ ಸೇರಿಸ್ಕೋಬೋದು. ಮತ್ತು ಇದನ್ನು ಕೆಲವೊಬ್ಬರು ಮೈದಾ ಹಿಟ್ಟೊಳಗೂ ಮಾಡ್ತಾರೆ ಮತ್ತು ಕೆಲವೊಬ್ಬರು ಗೋಧಿ ಹಿಟ್ಟಿನೊಳಗೂ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಮೈದಾ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ತಾರೆ. ನಿಮ್ಗೆ ಹೆಂಗೆ ಯಾವುದು ಬೇಕೋ ಅದನ್ನು ಕೂಡಿಸ್ಕೋಬೋದು. ನಾನಿಲ್ಲಿ ಚಿರೋಟಿ ರವೆಯನ್ನು ಯೂಸ್ ಮಾಡ್ಕೊಂಡಿನಿ. ಮೈದಾ ಬೇಡ ಅಂತಂದೇಳಿ ಇವತ್ತಿನ ದಿವಸ ಬರೀ ಚಿರೋಟಿ ರವೆಯಿಂದ ನಾನಿಲ್ಲಿ ಮಾಡ್ಕೊಳಕತ್ತೇನೆ ಇದು ಹೋಳಿಗೆನ. ಇದು ಚಿರೋಟಿ ರವೆನ ಚಲೋ ತಂಗ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ಕಲಿಸ್ಕೊಳ್ರಿ. ಸ್ವಲ್ಪ ತೀರ ಗಟ್ಟಿಯಾಗಿ ನಾದ್ಕೊಬೇಡ್ರಿ, ಸ್ವಲ್ಪ ಮೃದುವಾಗಿ ನಾದ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ಮೃದುವಾಗಿ ನಾದ್ಕೊಳ್ರಿ. ಈ ರೀತಿ ಎಲ್ಲನೂ ಚಲೋ ತಂಗ ಹೊಂದ್ಕೋಬೇಕು. ತುಪ್ಪ ಮತ್ತು ರವೆ ಮತ್ತು ಉಪ್ಪು ಎಲ್ಲ ಚಲೋ ತಂಗ ಹೊಂದ್ಕೊಳ್ಳೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಜಾಸ್ತಿ ಏನೋ ಇದು ನೆನೆಯೋದು ಬೇಡ. ಈ ರೀತಿ ಒಂದು ಪಾತ್ರೆಯನ್ನು ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಟ್ರಿ. ಈಗ ನಾನು ನಿಮ್ಗೆ ಹಾಲು ಮಾಡ್ಕೊಳೋದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂತ ತೋರಿಸ್ತೀನಿ. ಒಂದು 8 ರಿಂದ 10 ಗೋಡಂಬಿ ಮತ್ತು ಒಂದು 10 ರಿಂದ 12 ಬಾದಾಮ್ಗಳನ್ನ ನೆನೆ ಹಾಕ್ಕೊಂಡಿದ್ದೆ. ಬಾದಾಮ್ದು ಸಿಪ್ಪೆನೆಲ್ಲ ತೆಕ್ಕೊಳ್ರಿ. ನೀವು ಇದು ಸ್ವಲ್ಪ ರಾತ್ರಿ ನೆನೆ ಹಾಕೊಂಡ್ಬಿಟ್ಟಿದ್ರೆ ಚಲೋ ತಂಗ ನೆಂದಿರುತ್ತೆ. ಇಲ್ಲ ಅಂದ್ರೆ ಒಂದು 2-3 ತಾಸು ನೆಂದರೂ ಸಾಕು. ಈಗ ನೆಂದಿರುವಂಥ ಗೋಡಂಬಿ ಮತ್ತು ಬಾದಾಮಿ ಮತ್ತು 1 ಸ್ಪೂನಷ್ಟು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ದೆ. ಈ ಗಸಗಸೆ ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಮತ್ತು 1 ಬೌಲ್ನಷ್ಟು ಹಸಿ ಕೊಬ್ಬರಿ, ತುರಿದಿರುವಂಥ ಹಸಿ ಕೊಬ್ಬರಿ ಕೂಡ ನಾನು ಇದಕ್ಕೆ ಸೇರಿಸ್ಕೊತೀನಿ. ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ರಿ. ಮತ್ತು 1-2 ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿರಿ, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದೇನೆ ನುಣ್ಣಗೆ. ಈಗ ನಮ್ಮದು ಒಂದು ಪೇಸ್ಟ್ ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಇದನ್ನು ಸೇರಿಸ್ಕೊಳ್ರಿ. ನಿಮ್ಗೆ ಇನ್ನೂ ಜಾಸ್ತಿ ಹಾಲು ಬೇಕು ಅಂತಂದ್ರೆ ಕೊಬ್ಬರಿ ತುರಿನ ನೀವು ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು. ನಾನೆಲ್ಲ ಸ್ವಲ್ಪನ ಮಾಡಕತ್ತೀನಿ, ಅದಕ್ಕೋಸ್ಕರ ಸ್ವಲ್ಪನ ಹಾಕ್ಕೊಂಡಿನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಒಲೆ ಮೇಲೆ ಇಟ್ಕೊಂಡು ಇದನ್ನು ಸ್ವಲ್ಪ ಕೈ ಬಿಡಲಾರ್ದಂಗೆ ತಿರುಗಿಸ್ಕೊಳ್ರಿ. ಇದು ಜಾಸ್ತಿ ಕುದಿಯೋದೇನು ಬೇಡ. ಸ್ವಲ್ಪ ಇದು ಬಿಸಿ ಆಯಿತು ಅಂದ್ರೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಹಾಕಿನಿ. ನೀವು ಸಿಹಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ಬೆಲ್ಲ ಎಲ್ಲ ಕರಗಬೇಕು. ಇದು ಆಣ ಆಗೋದು ಅಥವಾ ಗಟ್ಟಿ ಆಗೋದು ಏನೂ ಬೇಡ. ಬೆಲ್ಲ ಎಲ್ಲ ಸ್ವಲ್ಪ ಕರಗಿದ್ರೆ ಸಾಕು. ನೋಡಿರಿ, ಬೆಲ್ಲ ಎಲ್ಲ ಚಲೋ ತಂಗ ಕರಗೈತಿ. ಈಗ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಗಟ್ಟಿಯಾದಂಥ ಹಾಲನ್ನು ಹಾಕ್ಕೊಳ್ರಿ. ಜಾಸ್ತಿ ಏನು ಹಾಕ್ಕೊಳೋದು ಬೇಡ. ಹಾಲು ಕೂಡ ಇದ್ರ ಜೊತೆಗೆ ಸ್ವಲ್ಪ ಕುದ್ರೆ ಸಾಕು. ಎಲ್ಲ ಚಲೋ ತಂಗ ಹೊಂದ್ಕೊಂಡು ಇದು ಸ್ವಲ್ಪ ಕುದ್ರೆ ಸಾಕು. ನೀವು ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲ ಬೆಲ್ಲನ ಯೂಸ್ ಮಾಡ್ಕೊಂಡಿನಿ. ಬೆಲ್ಲ ಆರೋಗ್ಯಕ್ಕೆ ಚಲೋ ಅಂದ್ಕೊಂಡು ನಾನು ಜಾಸ್ತಿ ಬೆಲ್ಲನ ಯೂಸ್ ಮಾಡಿರ್ತೀನಿ. ನೀವು ಸಿಹಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಚಲೋ ತಂಗ ಒಂದು ಸ್ವಲ್ಪ ಕುದ್ದಾದಮೇಲೆ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿನಿ. ಇದು ಕೂಡ ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ಈಗ ಹಿಟ್ಟೆಲ್ಲ ಚಲೋ ತಂಗ ನೆಂದೈತಿ. ನೆಂದಿರುವಂಥ ಹಿಟ್ಟನ್ನು ಸ್ವಲ್ಪ ಚಲೋ ತಂಗ ಒಂದು ಸಲ ಮಿದ್ಕೊಂಡು ನೀವು ಪೂರಿ ಹೆಂಗೆ ಉಳ್ಳಿ ಕಟ್ಕೊತಿರಲ್ಲ ಆ ರೀತಿ ಪೂರಿ ಉಳ್ಳಿ ಥರ ಈ ರೀತಿ. ನಿಮ್ಗೆ ದೊಡ್ಡದು ಬೇಕಂದ್ರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ರಿ. ಸಣ್ಣದು ಬೇಕಂದ್ರೆ ಈ ರೀತಿ ಸಣ್ಣ ಉಳ್ಳಿ ಮಾಡ್ಕೊಳ್ರಿ. ನಾನಿಲ್ಲೇ ಸ್ವಲ್ಪ ಸಣ್ಣದು ಮಾಡ್ಕೊಂಡಿನಿ. ಈಗ ಪುರಿ ನಾನು 2 ರೀತಿಯಾಗಿ ಲಟ್ಟಿಸಿ ತೋರಿಸೇನೆ ನಿಮ್ಗೆ. ಈ ರೀತಿಯಾಗಿ ರೌಂಡಾಗಿ ಲಟ್ಟಿಸ್ಕೋಬೋದು. ಇಲ್ಲಾಂದ್ರೆ ಇನ್ನೊಂದು ರೀತಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇದು ಪುರಿನ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು. ನೀವು ದಪ್ಪಾಗಿ ಲಟ್ಟಿಸ್ಕೋಬಾರ್ದು. ಯಾಕಂದ್ರೆ ನಮ್ಗೆ ಉಬ್ಬಿದ ಪುರಿ ಬೇಡ. ಸ್ವಲ್ಪ ಕ್ರಿಸ್ಪಿಯಾಗಿರುವಂಥ ಪುರಿಗಳು ಬೇಕು. ಉಬ್ಬಬಾರ್ದು ಅಂದರೆ ಒಂದು ಫೋಕ್ ತೊಗೊಂಡು ಇದಕ್ಕೆಲ್ಲ ಸ್ವಲ್ಪ ಚಲೋ ತಂಗ ಈ ರೀತಿ ಹೋಲ್ಗಳನ್ನು ಮಾಡಿದ್ರೆ ಪುರಿಗಳು ಉಬ್ಬೋದಿಲ್ಲ. ಈಗ ಇನ್ನೊಂದು ಥರ ಪುರಿ ಹೆಂಗೆ ಲಟ್ಸೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ದೊಡ್ಡದು ಒಂದು ಚಪಾತಿಯನ್ನು ಮಾಡಿಕೊಂಡು ಇದನ್ನು ಕೂಡ ತೆಳ್ಳಗನೆ ಲಟ್ಟಿಸ್ಕೋಬೇಕು.
ಈ ರೀತಿ ದೊಡ್ಡ ಚಪಾತಿ ಮಾಡಿಕೊಂಡು ಒಂದು ಯಾವುದಾದ್ರೂ ಡಬ್ಬಿದ ಮುಚ್ಚಳ ಇರ್ತೈತಲ್ಲ ಅದನ್ನು ತೊಗೊಂಡು ಈ ರೀತಿ ಪುರಿಗಳನ್ನು ಕಟ್ ಮಾಡ್ಕೋಬೋದು. ಒಂದು ಫೋಕ್ ಸಹಾಯದಿಂದ ಈ ರೀತಿ ಎಲ್ಲದಕ್ಕೂ ಹೋಲನ್ನು ಮಾಡಿಕೊಂಡು ಸುತ್ತಲೂ ಏನು ಉಳಿದಿರುತ್ತಲ್ಲ ವೇಸ್ಟನ್ನು ಅದನ್ನು ತೆಕ್ಕೋಬೋದು. ಈ ರೀತಿಯಾದರೂ ನೀವು ಪುರಿಗಳನ್ನು ಲಟ್ಟಿಸ್ಕೋಬೋದು. ಅಂದರೆ ಪುರಿಗಳು ರೌಂಡಾಗಿ ಚೆಂದಾಗಿ ಬರ್ತಾವೆ. ಈ ರೀತಿ ಆದರೂ ಮಾಡ್ಕೊಳ್ರಿ, ಇಲ್ಲ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಪುರಿಗಳನ್ನಾದರೂ ಮಾಡ್ಕೊಳ್ರಿ. ಈಗ ಎಣ್ಣೆ ಚಲೋ ತಂಗ ಕಾದೈತಿ. ಕಾದಿರುವಂಥ ಎಣ್ಣೆಗೆ ನಾನು ಈ ಪುರಿಗಳನ್ನು ಹಾಕ್ಕೊತೀನಿ. ಚಲೋ ತಂಗ ಪುರಿಗಳು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನೀವು ಕರ್ಕೋಬೇಕಾಗತ್ತೆ. ಬೆಳ್ಳಗೆ ಇದ್ದರೆ ಅಷ್ಟೊಂದು ನೋಡೋದಕ್ಕೆ ಚೆಂದ ಅನ್ಸೋದಿಲ್ಲ. ನಮಗೆ ಕ್ರಿಸ್ಪ್ ಕೂಡ ಬೇಕು, ಕ್ರಿಸ್ಪಿ ಆಗಿರಬೇಕು ಈ ಪುರಿಗಳು, ಸ್ಮೂತಾಗಿರೋದು ಬೇಡ. ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಪುರಿ ಉಬ್ಬೋದು ಬೇಡ ಅಂತಂದೇಳಿ. ಕ್ರಿಸ್ಪಿ ಆಗಿದ್ರೆ ಹಾಲು ಜೊತೆಗೆ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತಾವೆ. ಈಗ ನೋಡಿರಿ ಈ ರೀತಿಯಾಗಿ ನಾನು ಪುರಿಯನ್ನು ಕರ್ಕೊಂಡಿನಿ. ಇಷ್ಟು ಸ್ವಲ್ಪ ಕಲರ್ ಬಂದರೆ ಸಾಕು. ಈಗ ನಾನು ಪುರಿಯನ್ನು ಎಲ್ಲನೂ ಒಂದು ಬಟ್ಲದೊಳಗೆ ಈ ರೀತಿಯಾಗಿ ಕರೆದಿಟ್ಕೊಂಡೆ ನೋಡಿರಿ. ಸ್ವಲ್ಪ ಕ್ರಿಸ್ಪಿ ಆಗಿದ್ರನ ಈ ಹಾಲು ಹೋಳಿಗೆಗೆ ಭಾಳ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿರಿ ಈ ರೀತಿಯಾಗಿ ಎಲ್ಲನೂ ಪುರಿಗಳನ್ನು ಕರೆದು ಒಂದು ಕಡೆ ಇಟ್ಕೊಳ್ರಿ. ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಪುರಿಗಳನ್ನು ಇಟ್ಕೊಂಡು ಮೇಲೆ ನಾವು ಆಗಲೇ ಕುದಿಸಿಟ್ಕೊಂಡಿದ್ವಲ್ಲ ಹಾಲನ್ನು ಅದನ್ನು ಹಾಕ್ಕೊಂಡು ತಿಂದ್ರೆ ರುಚಿ ಅಂತೂ ಹೇಳ್ತೇನೆ ರೀ, ಅದ್ಭುತವಾಗಿರ್ತೈತೆ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಅಂದ್ರೆ ಹಾಲನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮತ್ತು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಭಾಳ ಒಳ್ಳೆ ರುಚಿ ಅನ್ನಿಸ್ತೈತೆ ರೀ. ಈ ರೀತಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಬೇಕಿದ್ರೆ ಮೇಲೆ ಡ್ರೈ ಫ್ರೂಟ್ಸನ್ನು ಕೂಡ ನಿಮ್ಗೆ ನೋಡೋದಕ್ಕೆ ಚೆಂದ ಕಾಣಲಿ ಅಂತ ಹಾಕೇನಿ ನಾನು. ಡ್ರೈ ಫ್ರೂಟ್ಸ್ ಮತ್ತೇನು ಹಾಕೋದು ಬೇಡ, ಇದ್ರೊಳಗೂ ಹಾಕೇನಿ ನಾನು, ಮತ್ತು ರುಬ್ಬಿ ಕೂಡ ಹಾಕೇನಿ. ಈಗ ಮತ್ತೆ ಮೇಲೆ ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಳೋದು ಬೇಡ. ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ರೀ. ನೀವು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಇದು. ಖಂಡಿತವಾಗ್ಲೂ ನೀವು ಕೂಡ ತಪ್ಪದೇ ಈ ರೆಸಿಪಿಯನ್ನು ಮಾತ್ರ ನೀವು ತಪ್ಪದೇ ಖಂಡಿತವಾಗ್ಲೂ ಮಾಡಿರಿ. ನೋಡಿದ್ರಲ್ಲ ಹಾಲು ಹೋಳಿಗೆ ಹೆಂಗೆ ಮಾಡೋದು ಅಂತಂದು ಹೇಳಿ. ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿಕೊಡ್ರಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.